ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಇದು ಬ್ಲೌಸ್ ಕಟಿಂಗ್ ಪೇಪರ್ ಪ್ಯಾಟ್ರನ್ನು ಬ್ಲೌಸ್ ಕಟಿಂಗ್ದು. ಇದು 4 ಡಾಟ್ ಬ್ಲೌಸ್ದು. ಸುಮಾರು ಒಂದು 8 ತಿಂಗಳ ಮೇಲೆ ಆಯಿತು. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ನಾನು ಈ ರೀತಿ ಪ್ಯಾಟ್ರನ್ಸ್ ಒಂದು ಸಾರಿ ಆಫರ್ ಕೊಟ್ಟಿದ್ದೆ 8 ತಿಂಗಳ ಹಿಂದೆ. ಆಗ ಸಾಕಷ್ಟು ಜನ ತೊಗೊಂಡಿದ್ದಾರೆ. ಅದರಲ್ಲಿ ಪ್ಯಾಟ್ರನ್ ಅದು ಆಫರ್ ಏನಿರುತ್ತೋ ಅದು ಆಫರ್ ಕ್ಲೋಸ್ ಆದಮೇಲೆ ಕೆಲವ್ರು ತೊಗೊಳ್ಬೇಕಂತ ಟ್ರೈ ಮಾಡಿದರು. ಅಲ್ಲಿಗೆ ಪ್ಯಾಟ್ರನ್ಸು ಆಫರ್ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಅವ್ರಿಗೆ ಸಿಗಲಿಲ್ಲ. ನನಗೆ ರೀಸೆಂಟಾಗಿ ತುಂಬ ಜನ ಫೋನ್ ಮಾಡಿ ಮತ್ತೆ ಪ್ಯಾಟ್ರನ್ಸ್ದು ಆಫರ್ ಕೊಡಿ, ಇಲ್ಲ ನಮಗೆ ಕಟ್ ಮಾಡಿ ಕಳಿಸಿ, ನಾವು ಅಮೌಂಟ್ನ ಪೇ ಮಾಡ್ತೀವಿ ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳಿರೋದ್ರಿಂದ ನಾನು ಮತ್ತೆ ಸ್ವಲ್ಪ ಫ್ರೀ ಟೈಮ್ ನೋಡಿಕೊಂಡು ಕೆಲವು ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದ್ದೇನೆ. ಅಂದರೆ ಲಿಮಿಟೆಡ್ ಇದೆ ಪ್ಯಾಟ್ರನ್ಸು, ಕಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಿಮಗೆ ಸದ್ಯಕ್ಕೆ 4 ಡಾಟ್ ಬ್ಲೌಸ್ದು ಮಾತ್ರನೇ ಸಿಗುತ್ತೆ. ಅದರಲ್ಲಿ ಎಲ್ಲ ಸೈಜಸ್ಸು ಸಿಗುತ್ತೆ. ಜನರಲ್ಲಾಗಿ ಎಲ್ಲರೂ 4 ಡಾಟ್ ಬ್ಲೌಸೇ ಜಾಸ್ತಿ ಪ್ರಿಪೇರ್ ಮಾಡೋದ್ರಿಂದ ಮತ್ತು ಹೊಸದಾಗಿ ಕಲಿಯೋರಾಗಿರ್ಬೋದು, ಇಲ್ಲ ಅಲ್ಪ ಸ್ವಲ್ಪ ಕಲ್ತಿರೋರ್ಗೂ ಈ 4 ಡಾಟ್ ಬ್ಲೌಸೇ ಯೂಸ್ ಆಗೋದ್ರಿಂದ ನಾನು 4 ಡಾಟ್ ಬ್ಲೌಸ್ದು ಎಲ್ಲ ಸೈಜಸ್ದು ಪ್ಯಾಟ್ರನ್ಸ್ನು ಕಟ್ ಮಾಡಿದ್ದೀನಿ. ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು, ಕಾಲರ್ ನೆಕ್ಕು, ಈ ರೀತಿ ಯಾವ ಪ್ಯಾಟ್ರನ್ನು ಈಗ ಸದ್ಯಕ್ಕೆ ಇಲ್ಲ. ಮುಂದೆ ಏನಾದರೂ ಆ ಪ್ಯಾಟ್ರನ್ಸ್ನ ನಾನು ಕಟ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಒಂದು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಆಗ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಈಗ ಮಾತ್ರ ನಿಮಗೆ 4 ಡಾಟ್ ಬ್ಲೌಸ್ ಮಾತ್ರನೇ ಎಲ್ಲ ಸೈಜ್ ಪ್ಯಾಟ್ರನ್ನು ಸಿಗುತ್ತೆ. ಇದರಲ್ಲಿ ನಿಮಗೆ ಈ ಪ್ಯಾಟ್ರನ್ನಲ್ಲಿ ಇದು ಡ್ರಾಯಿಂಗ್ ಶೀಟು, ಓಕೆನಾ. ಡ್ರಾಯಿಂಗ್ ಶೀಟಲ್ಲಿ ಕಟ್ ಮಾಡಿರೋದು ಈ ಪೇಪರ್ ಪ್ಯಾಟ್ರನ್ನು. ಇದು ನಿಮ್ಗೇನಾದರೂ ಫೋಲ್ಡ್ ಆದರೆ ನೀವು ಐರನ್ ಮಾಡಿಕೊಂಡ್ರೆ ಮತ್ತೆ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಇಲ್ಲ ನೀವು ಒಂದು ಡ್ರಾಯಿಂಗ್ ಶೀಟ್ನ ತೊಗೊಂಡು ಈ ಪ್ಯಾಟರ್ನ್ ಅದ್ರ ಮೇಲಿಟ್ಟು ನೀವು ಒಂದು ಸಾರಿ ಮಾರ್ಕ್ ಮಾಡಿ ಕಟ್ ಮಾಡಿಕೊಂಡು ಅದನ್ನು ಸೇಫಾಗಿ ಎಲ್ಲಾದರೂ ಎತ್ತಿಟ್ಕೊಂಡ್ರು ನಿಮಗೆ ಲೈಫ್ ಟೈಮ್ ಆಗಿರುತ್ತೆ. ನೀವು ಒಂದು ಸಾರಿ ತೊಗೊಂಡ್ರೆ ಸಾಕು. ಆ ಪರ್ಪಸ್ ಮೇಲೆ ಈ ಈ ಡ್ರಾಯಿಂಗ್ ಶೀಟ್ ಪೇಪರಲ್ಲಿ ಕಟ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ ಈ ಪೇಪರ್ನ ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಂಡು ನಾವು ಮಾರ್ಕ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜರುಗೋದಿಲ್ಲ, ಸ್ವಲ್ಪ ಸ್ಟಿಪ್ಪಾಗಿ ಕೂತ್ಕೊಂಡಿರುತ್ತೆ. ಹಾಗಾಗಿ ಈ ಪೇಪರ್ನ ಯೂಸ್ ಮಾಡಿದ್ದೀನಿ. ಈ ಪ್ಯಾಟ್ರನ್ನಲ್ಲಿ ನಿಮಗೆ ಬ್ಯಾಕ್ ಸೈಡ್ ಪಾರ್ಟು ಹಾಗೆ ಫ್ರಂಟ್ ಸೈಡ್ ಪಾರ್ಟು ನಿಮ್ಮ ಮಾರ್ಕಿಂಗ್ಸ್ ಎಲ್ಲ ನೋಡ್ಬೋದು. ಬ್ಯಾಕ್ ಸೈಡ್ ಪಾರ್ಟು, ಫ್ರಂಟ್ ಸೈಡ್ ಪಾರ್ಟು, ಒಂದು ನಾರ್ಮಲ್ ಸ್ಲೀವ್ಸ್ ಬರುತ್ತೆ ಮತ್ತು ಕ್ರಾಸ್ ಬೆಲ್ಟು, ಇಷ್ಟು ಬರುತ್ತೆ. ಇದರಲ್ಲಿ ನಿಮಗೆ ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು, ಓಕೆನಾ. ಇದು ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ಸಲ್ಲಿ ನೀವು ಟೇಪ್ನ ಇಟ್ಕೊಂಡು ಚೆಸ್ಟ್ ಮೆಜರ್ಮೆಂಟು ನೀವು ನೋಡಿಕೊಂಡು ಆ ಸೈಜ್ ಮೇಲೆ ನೀವು ಪ್ಯಾಟ್ರನ್ನ ಬುಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಆ ರೀತಿ ಮೆಜರ್ಮೆಂಟ್ ತೊಗೊಳೋದಕ್ಕೆ ಆಗಿಲ್ಲ ಅಂದರೆ ಈ ಅಳತೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಟೋಟಲ್ ಎಷ್ಟು ಇಂಚ್ ಇದೆ ಅಂತ ನೀವು ಒಂದು ಸಾರಿ ಅಳತೆ ಮಾಡಿಕೊಂಡು ಅದರಲ್ಲಿ ಒಂದು 2 ಇಂಚನ್ನ ಮೈನಸ್ ಮಾಡಿ ಎಷ್ಟು ಬರುತ್ತೋ ಅದೇ ನಿಮಗೆ ಬಾಡಿ ಮೆಜರ್ಮೆಂಟ್ಸು, ಓಕೆನಾ. ಅದ್ರ ಮೇಲೆ ನೀವು ಈ ಪ್ಯಾಟ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಬೋದು. ನೀವು ಈ ಒಂದು ಪ್ಯಾಟ್ರನ್ ಏನು ಅಂದರೆ ಜಸ್ಟ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಗೊತ್ತಿದ್ದರೆ ಸಾಕು. ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು, ಎಲ್ಲವೂ ಪರ್ಫೆಕ್ಟ್ ಇರುತ್ತೆ. ನಿಮಗೆ ಶೋಲ್ಡರು, ಓಕೆನಾ, ಈ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು ಮತ್ತು ಈ ಹಾರ್ಮೋಲ್ ರೌಂಡಿಂಗು, ಬ್ಯಾಕ್ ಡೀಪು, ಡಾಟು, ಬ್ಲೌಸ್ ಲೆಂತು, ಚೆಸ್ಟು ಮತ್ತು ವೇಸ್ಟ್ ಮೆಜರ್ಮೆಂಟು ಎಲ್ಲವೂ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಡಿಪೆಂಡ್ ಮಾಡಿಕೊಂಡು ಪರ್ಫೆಕ್ಟಾಗಿ ಎಷ್ಟೆಷ್ಟು ಇರಬೇಕು. ಈಗ ಇದು 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ನಿಮಗೆ ತೋರಿಸ್ತಾ ಇರೋದು. ಇದಕ್ಕೆ ಡೀಪು, ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಬ್ಲೌಸ್ ಲೆಂತು, ಈ ಡಾಟ್ ಲೆಂತು ಇವೆಲ್ಲವೂ ಪರ್ಫೆಕ್ಟಾಗಿ ಎಷ್ಟಿರಬೇಕು ಅಂತ ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ನಾವು ಪರ್ಫೆಕ್ಟಾಗಿ ಇದನ್ನು ಮಾರ್ಕ್ ಮಾಡಿ ಕಟ್ ಮಾಡಿರೋದು. ನೀವು ಇದರಲ್ಲಿ ಏನು ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಬೋದು. ಆಲ್ಮೋಸ್ಟ್ ಇದು ಪರ್ಫೆಕ್ಟ್ ಇರುತ್ತೆ. ಯಾರಿಗೆ ಅಂದರೆ ಸ್ವಲ್ಪ ದಪ್ಪ ಇದ್ದು ಹೈಟ್ ಕುಳ್ಳಕ್ಕಿರ್ತಾರೆ ನೋಡಿ, ಅಂಥವ್ರು ಬೇಕಾದರೂ ಸ್ವಲ್ಪ ಬ್ಲೌಸ್ ಲೆಂತ್ ಕಡಿಮೆ ಮಾಡ್ಕೊಳ್ಬೋದಾಗುತ್ತೆ. ಆಲ್ಮೋಸ್ಟ್ ಎಲ್ರಿಗೂ ಸೆಟ್ ಆಗುತ್ತೆ ಈ ಬ್ಲೌಸ್ ಲೆಂತು, ಡೀಪು ಮತ್ತು ಹಾರ್ಮೋಲ್ ರೌಂಡಿಂಗ್, ಹಾರ್ಮೋಲ್ ಡೌನಿಂಗು, ಶೋಲ್ಡರು, ನೆಕ್ ವಿಡ್ತು ಎಲ್ಲವೂ ಪರ್ಫೆಕ್ಟಾಗಿರುತ್ತೆ. ನೀವು ಯಾವುದು ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಒಂದು ನಿಮಗೆ ಗೊತ್ತಿದ್ದರೆ ಸಾಕು. ಆ ರೀತಿ ಫಾರ್ಮುಲಾ ಪ್ರಕಾರ ಇದು ಕಟಿಂಗ್ ಮಾಡಿರುವಂಥದ್ದು. ಒಂದು ವೇಳೆ ನಿಮಗೆ ಹಾರ್ಮೋಲ್ ಶೇಪ್ ಕಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಜಸ್ಟ್ ಮಾರ್ಕ್ ಮಾಡಿದರೆ ಮುಗೀತು, ಪರ್ಫೆಕ್ಟಾಗಿ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ನೋಡಿ, ಓಕೆನಾ. ಇದರಲ್ಲಿ ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಡಾಟ್ ವಿಡ್ತು ಎಷ್ಟೆಷ್ಟಿರಬೇಕು, ಈ ಗ್ಯಾಪ್ ಎಷ್ಟಿರಬೇಕು, ಓಕೆನಾ, ಪರ್ಫೆಕ್ಟಾಗಿ ಇದು ಮಾರ್ಕ್ ಮಾಡಿರೋದು. ಮತ್ತು ಈ ಸ್ಟ್ರೈಟ್ ಲೈನು ತುಂಬ ಜನಕ್ಕೆ ಬರೋದಿಲ್ಲ ಅಂತಾರಲ್ವ, ಈ ಪ್ಯಾಟ್ರನ್ನಲ್ಲಿ ನೀವು ಈ ಪ್ಯಾಟ್ರನ್ ತೊಗೊಂಡ್ರೆ ಪ್ರತಿಯೊಂದು ಮೆಜರ್ಮೆಂಟ್ಗೂ ಸ್ಟ್ರೈಟ್ ಲೈನೇ ಬರುತ್ತೆ. ಇದು ಫಾರ್ಮುಲಾ ಪ್ರಕಾರ ರೆಡಿ ಮಾಡಿರೋದು. ಏನು ಅಂದರೆ ನೋಡಿ, ಇಲ್ಲಿ ವಿಡ್ತ್ ಈ ರೀತಿ ಇದ್ದರೆ ಇಲ್ಲಿ ಈ ರೀತಿ ಕ್ರಾಸ್ ಇರುತ್ತೆ. ಈ ಡಾಟ್ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಇದು ಸ್ಟ್ರೈಟ್ ಲೈನ್ ಬರುತ್ತೆ. ಸ್ಟ್ರೈಟ್ ಲೈನ್ ಬರಬೇಕಂತಲೇ ಇದನ್ನು ಫಾರ್ಮುಲಾ ಪ್ರಕಾರ ನಾವು ಒಂದು ಐಡಿಯಾ ಮಾಡಿಬಿಟ್ಟು ಕಟಿಂಗ್ ಮಾಡಿರುವಂಥದ್ದು. ಇದು ಪ್ರತಿಯೊಬ್ಬರಿಗೂ ಸ್ಟ್ರೈಟ್ ಲೈನ್ ಬರುತ್ತೆ, ಪ್ರತಿಯೊಂದು ಮೆಜರ್ಮೆಂಟ್ಸ್ಗೂ ಸ್ಟ್ರೈಟ್ ಲೈನ್ ಬರುತ್ತೆ. ಇದು ಫ್ರಂಟ್ ಸೈಡ್ ಪಾರ್ಟ್ ಈ ರೀತಿ ಇರುತ್ತೆ, ಪರ್ಫೆಕ್ಟ್ ಇರುತ್ತೆ. ಈ ಡಾಟ್ಸಲ್ಲೂ ನಿಮಗೆ ಯಾವುದೇ ಥರದ ಹೆಚ್ಚು ಕಡಿಮೆ ಇರೋದಿಲ್ಲ.
ಕ್ರಾಸ್ ಬೆಲ್ಟು ಅಷ್ಟೇ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಕಡೆ ಸೈಡ್ ಉಕ್ಸ್ಪಟ್ಟಿ ಸೈಡು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇರಬೇಕೋ ಅಷ್ಟು ನೋಡಿಕೊಂಡು ಇದನ್ನು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಬರೋದಿಲ್ಲ, ಫ್ರಂಟು ಬ್ಯಾಕು ಅಷ್ಟು ಪರ್ಫೆಕ್ಟಾಗಿ ಈ ಮೆಜರ್ಮೆಂಟ್ಸ್ನ ನೋಡಿಕೊಂಡು ಕ್ರಾಸ್ ಬೆಲ್ಟ್ ರೆಡಿ ಮಾಡಿರೋದು. ಈ ಸ್ಲೀವ್ಸು ಅಷ್ಟೇ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಸ್ಲೀವ್ ಲೆಂತು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಸ್ಲೀವ್ ಲೂಸು, ಓಕೆನಾ, ಎಷ್ಟಿರಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಆಗಿಬಿಟ್ಟು ರೆಡಿ ಮಾಡಿರೋದು. ಸ್ಲೀವ್ ಲೆಂತು ಪರ್ಫೆಕ್ಟ್ ಇರುತ್ತೆ, ಹಾರ್ಮೋಲ್ ರೌಂಡಿಂಗು ಹಾರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಇರುತ್ತೆ. ಸ್ಲೀವ್ ಲೂಸಲ್ಲಿ ನೀವು ಒಂದು 1/4 ಇಂಚು ನೀವು ನೋಡ್ಕೊಳ್ಬೋದು, ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಇರುತ್ತೆ. ಒಂದು ಸರಿ ಒಂದು 1/4 ಇಂಚ್ ಹೆಚ್ಚು ಕಡಿಮೆ ನೀವು ನೋಡಿಕೊಂಡು ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು, ಪರ್ಫೆಕ್ಟ್ ಇರುತ್ತೆ. ಇದರಲ್ಲೂ ನೀವು ಸ್ಲೀವ್ಸಲ್ಲೂ ಸ್ವಲ್ಪ ಸ್ಲೀವ್ ಲೆಂತ್ ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೊಳ್ಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಹಾರ್ಮೋಲ್ ಡೌನಿಂಗು ಹಾರ್ಮೋಲ್ ರೌಂಡಿಂಗ್ ಎಲ್ಲ ಸೇಮ್ ಇರುತ್ತೆ. ಬಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಲೆಂತು ಮತ್ತು ಈ ಲೂಸು ಹಾರ್ಮೋಲ್ ರೌಂಡಿಂಗ್ ಎಲ್ಲ ಪರ್ಫೆಕ್ಟ್ ಇರುತ್ತೆ. ನೀವು ಏನಾದರೂ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಆಯಾ ಚೆಸ್ಟ್ ಮೆಜರ್ಮೆಂಟ್ಗೆ ಪ್ರತಿಯೊಂದು ಎಷ್ಟೆಷ್ಟು ಇರಬೇಕೋ ಅಷ್ಟನ್ನು ಪರ್ಫೆಕ್ಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಿರೋವಂಥದ್ದು ತುಂಬಾ ಪರ್ಫೆಕ್ಟ್ ಇರುತ್ತೆ. ನೀವು ಈ ಹಾರ್ಮೋಲ್ ರೌಂಡಿಂಗ್ ನೋಡ್ಕೊಳ್ಬೋದು, ಫ್ರಂಟು ಮತ್ತು ಬ್ಯಾಕು ಕಾಣಿಸ್ತಾ ಇದೆ ಅಲ್ವಾ. ಇದು ಎಷ್ಟು ಪರ್ಫೆಕ್ಟ್ ಇರುತ್ತೆ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ 100% ಹಾರ್ಮೋಲ್ ರಿಂಕಲ್ಸು ಬರೋದಿಲ್ಲ, ಶೋಲ್ಡರ್ ಡ್ರಾಪು ಬರೋದಿಲ್ಲ, ಓಕೆನಾ. ಈ ರೀತಿ ಇರುತ್ತೆ ಪ್ಯಾಟ್ರನ್ನು. ನಿಮಗೆ 4 ಡಾಟ್ ಬ್ಲೌಸ್ ಮಾತ್ರನೇ ಸಿಗುತ್ತೆ, ಓಕೆನಾ. ಇದು ಈಗ ಈ ಪ್ಯಾಟ್ರನ್ನು ಪ್ರೈಸ್ ಎಷ್ಟು, ನೀವು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನೋಡಿ. ಪ್ಯಾಟ್ರನ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈ ಪ್ಯಾಟ್ರನ್ಸು ಯಾವ ರೀತಿ ಬುಕ್ಕಿಂಗ್ ಮಾಡ್ಕೊಳ್ಬೇಕು, ಪ್ರೈಸ್ ಎಷ್ಟು ಅಂತ ಈಗ ತಿಳಿಸ್ಕೊಡ್ತೀನಿ. ಇದು ಒಂದು ಸೈಜ್ ಬಂದುಬಿಟ್ಟು 300 ರೂಪಾಯಿ ಪ್ರೈಸು. ಒಂದು ಸೈಜ್ ಪ್ಯಾಟ್ರನ್ದು 300 ರೂಪಾಯಿ ಆಗುತ್ತೆ. ಈ ರೀತಿ 10 ಸೈಜ್ ಇರುತ್ತೆ, 28, 30, 32, 34, 36, 38, 40, 42, 44, 46, 28 ಇಂಚ್ ಚೆಸ್ಟ್ ಮೆಜರ್ಮೆಂಟಿಂದ 46 ಇಂಚ್ ಚೆಸ್ಟ್ ಮೆಜರ್ಮೆಂಟ್ವರೆಗೂ ಇರುತ್ತೆ. 10 ಸೈಜಸ್ ಇರುತ್ತೆ. ಇದು ನೀವು ಒಂದು ಸೈಜ್ ತೊಗೊಂಡ್ರೆ ಅದು ನಿಮಗೆ 2-3 ಸೈಜಸ್ಗೆ ಡಿಪೆಂಡ್ ಆಗಿರೋದು. ಅಂದರೆ ಈಗ ಎಕ್ಸಾಂಪಲ್ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡ್ರೆ ಅಂದ್ಕೊಳ್ಳಿ, ಇದು ನೀವು 30 ಇಂಚ್ ತೊಗೊಂಡ್ರೆ 30ವರೆ 31 31ವರೆವರೆಗೂ ನೀವು ಶೋಲ್ಡರು, ಹಾರ್ಮೋಲ್ ಡೌನಿಂಗು, ನೆಕ್ ವಿಡ್ತು ಮತ್ತು ಡೀಪು, ಬ್ಲೌಸ್ ಬ್ಯಾಕ್ ಲೆಂತು, ಡಾಟ್ಸು ಎಲ್ಲವೂ ನಿಮಗೆ ಈಕ್ವಲ್, ನೀವು ಏನು ಪ್ಯಾಟ್ರನ್ ತೊಗೊಂಡಿದ್ದೀರೋ ಸೇಮ್ ಅದೇ ಸೈಜ್ಗೆ ತೊಗೊಳ್ಬೋದು. ಅಂದರೆ 30 ಇಂಚ್ ಪ್ಯಾಟ್ರನ್ ನೀವು ಒಂದು ಸೈಜ್ ತೊಗೊಂಡ್ರೆ ಈ 31ವರೆವರೆಗೂ ನೀವು ಅದೇ ಪ್ಯಾಟ್ರನ್ನ ಇಟ್ಟು ಕಟ್ ಮಾಡ್ಬೋದು. ಚೆಸ್ಟು ಮತ್ತು ವೇಸ್ಟಲ್ಲಿ ಸ್ವಲ್ಪ ಒಂದೊಂದು ಪಾಯಿಂಟು ಲೂಸ್ ಮಾಡಿಕೊಂಡ್ರೆ ಆಯಿತು. ಆ ರೀತಿ ಇರುತ್ತೆ ಇದು ಪ್ಯಾಟ್ರನ್ ಅನ್ನೋದು, ಓಕೆನಾ. ಒಂದು ಈಗ ನಿಮಗೆ 30 ಸೈಜ್ ತೊಗೊಂಡ್ರೆ 31ವರೆವರೆಗೂ ಆಗುತ್ತೆ. 32 ಇಂಚ್ ಸೈಜ್ ಪ್ಯಾಟ್ರನ್ ತೊಗೊಂಡ್ರೆ 33ವರೆವರೆಗೂ ಆಗುತ್ತೆ, ಓಕೆ. ನೆಕ್ಸ್ಟ್ 34 ತೊಗೊಂಡ್ರೆ 34ವರೆವರೆಗೂ ಆಗುತ್ತೆ. ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ ಇರುತ್ತೆ, ಓಕೆನಾ. ಹಾಗೆ ಈ ಒಂದು ಸೈಜ್ ಪ್ಯಾಟ್ರನ್ ತೊಗೊಳ್ಳೋದು, ನೀವು ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ ಅಂತ ತಿಳಿಸಿದ್ನಲ್ವ. ಟೋಟಲ್ ನೀವು 10 ಪ್ಯಾಟ್ರನ್ನ ತೊಗೊಂಡ್ರೆ ನಿಮಗೆ ಆಫರಲ್ಲಿ ಸ್ವಲ್ಪ ಪ್ರೈಸಸ್ ಕಡಿಮೆ ಇರುತ್ತೆ. ಮತ್ತು ಇದ್ರ ಜೊತೆಗೆ ನಿಮಗೆ ಸ್ಟಿಚಿಂಗು ಕಟಿಂಗ್ ವಿಡಿಯೋಸ್ ಫ್ರೀಯಾಗಿ ಸಿಗುತ್ತೆ, ಫುಲ್ ಸೆಟ್ಟು. ಒಂದು ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ ಆಗುತ್ತೆ. ಈ ರೀತಿ ನೀವು ಎಷ್ಟು ಸೈಜ್ ತೊಗೊಂಡ್ರೆ ಅಷ್ಟು 300 ರೂಪಾಯಿ ಆಗುತ್ತೆ. ನೀವು 9 ಸೈಜಸ್ಸು ತೊಗೊಂಡ್ರೂ ನಿಮಗೆ 300 ರೂಪಾಯಿ ಪ್ರೈಸೇ ಇರುತ್ತೆ. ಟೋಟಲ್ ಒಂದು ಸೆಟ್ ತೊಗೊಂಡ್ರೆ ಮಾತ್ರ ನಿಮಗೆ 500 ರೂಪಾಯಿ ಕಡಿಮೆ ಆಗುತ್ತೆ. 2500 ರೂಪಾಯಿಗೆ ಫುಲ್ ಸೆಟ್ ಸಿಗುತ್ತೆ, ಓಕೆನಾ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಒಂದು ಸೈಜ್ ಪ್ಯಾಟ್ರನ್ಗೆ 300 ರೂಪಾಯಿ, ಟೋಟಲ್ 10 ಸೈಜ್ ಪ್ಯಾಟ್ರನ್ಗೆ 3000 ರೂಪಾಯಿ ಆಗುತ್ತೆ. ಟೋಟಲ್ 10 ಸೈಜ್ ಪ್ಯಾಟ್ರನ್ನು ಒಂದು ಸೆಟ್ನ ತೊಗೊಳ್ಳೋದ್ರಿಂದ ನಿಮಗೆ 500 ರೂಪಾಯಿ ಕಡಿಮೆ ಮಾಡಿ, ಮತ್ತು ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋ, ಅಂದರೆ ಈ ಪ್ಯಾಟ್ರನ್ನ ಇಟ್ಟು ಯಾವ ರೀತಿ ಲೈನಿಂಗ್ ಮೇಲೆ ಕಟ್ ಮಾಡಬೇಕು, ಕಟ್ ಮಾಡಿರುವಂಥ ಲೈನಿಂಗ್ ಪೀಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟಿಚಿಂಗ್ ವೀಡಿಯೋಸ್ ಇರುತ್ತೆ. ಫುಲ್ ಸೆಟ್ಟು ಯಾರು ತೊಗೊಳ್ತಾರೋ ಅವರಿಗೆ ಸ್ಟಿಚಿಂಗ್ ವೀಡಿಯೋಸು ಮತ್ತು ಕಟಿಂಗ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಫುಲ್ ಸೆಟ್ಟು 2500 ರೂಪಾಯಿ ಆಗುತ್ತೆ ನಿಮಗಿದು. ಇದರಲ್ಲಿ 500 ರೂಪಾಯಿ ಕಡಿಮೆ ಸಿಗುತ್ತೆ, ಮತ್ತು ಸ್ಟಿಚಿಂಗು ಕಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ. ಸಿಂಗಲ್ ಸೈಜ್ ಪ್ಯಾಟ್ರನ್ ಏನಿರುತ್ತೋ ಈ ಸಿಂಗಲ್ ಸೈಜ್ ಪ್ಯಾಟ್ರನ್ ನೀವು ಎಷ್ಟು ಬುಕ್ ಮಾಡಿದರೂ ನಿಮಗೆ ಇದರಲ್ಲಿ ಕಟಿಂಗ್ ಮಾಡೋ ವೀಡಿಯೋ ಮಾತ್ರ ಸಿಗುತ್ತೆ. ಅಂದರೆ ಪ್ಯಾಟ್ರನ್ ಇಟ್ಟು ಕಟಿಂಗ್ ಮಾಡೋ ವೀಡಿಯೋ. ಸ್ಟಿಚಿಂಗ್ ವೀಡಿಯೋ ಬೇಕಂದರೆ 200 ರೂಪಾಯಿ ಸಪ್ರೇಟ್ ಆಗುತ್ತೆ. ಇದು ಗಮನದಲ್ಲಿಟ್ಕೊಳ್ಳಿ, ಅರ್ಥ ಆಯ್ತಲ್ವ. ಸಿಂಗಲ್ ಪ್ಯಾಟ್ರನ್ ತೊಗೊಂಡ್ರೆ ನಿಮಗೆ ಕಟಿಂಗ್ ವೀಡಿಯೋ ಮಾತ್ರ ಸಿಗುತ್ತೆ. ಒಂದು ಸೈಜು 300 ರೂಪಾಯಿ ಆಗುತ್ತೆ. ಈ ರೀತಿ ನೀವು 2 ಸೈಜ್ ತೊಗೊಂಡ್ರೆ 600 ರೂಪಾಯಿ, 3 ಸೈಜ್ ತೊಗೊಂಡ್ರೆ 3 ಸೈಜ್, ಎಷ್ಟು ಸೈಜಸ್ ಪ್ಯಾಟ್ರನ್ ತೊಗೊಳ್ತೀರೋ ಅಷ್ಟು 300 ರೂಪಾಯಿ ಆಗುತ್ತೆ. ನೀವು 9 ತೊಗೊಂಡ್ರೂ ನಿಮಗೆ ಆಫರ್ ಸಿಗೋದಿಲ್ಲ.
ಫುಲ್ ಸೆಟ್ ತೊಗೊಂಡ್ರೆ ಮಾತ್ರನೇ ಆಫರ್ ಸಿಗುತ್ತೆ. ಫುಲ್ ಸೆಟ್ 10 ಪ್ಯಾಟ್ರನ್ ತೊಗೊಂಡ್ರೆ 2,500 ರೂಪಾಯಿ, 500 ಕಡಿಮೆ ಆಗುತ್ತೆ. ಸ್ಟಿಚಿಂಗು ಕಟಿಂಗ್ ವೀಡಿಯೋಸ್ ಫ್ರೀಯಾಗಿ ಸಿಗುತ್ತೆ. ಸಿಂಗಲ್ ತೊಗೊಂಡ್ರೆ ಕಟಿಂಗ್ ವೀಡಿಯೋ ಮಾತ್ರ ಫ್ರೀಯಾಗಿ ಸಿಗುತ್ತೆ. ಇದು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಸ್ಟಿಚಿಂಗ್ ವೀಡಿಯೋಸ್ಗೆ 200 ರೂಪಾಯಿ ಸಪ್ರೇಟ್ ಆಗುತ್ತೆ. ಅರ್ಥ ಆಯ್ತಲ್ವ? ಪ್ರೈಸಸ್ಸು ಸಿಂಗಲ್ 300 ರೂಪಾಯಿ, ಫುಲ್ ಸೆಟ್ ಆದರೆ 2,500 ರೂಪಾಯಿ. ಫುಲ್ ಸೆಟ್ಟಲ್ಲಿ ನಿಮಗೆ ಆಫರ್ ಸಿಗುತ್ತೆ. ವರ್ತ್ ಅಂದರೆ ಫುಲ್ ಸೆಟ್ಟು. ಅದರಲ್ಲೂ ಈಗ ಇನ್ನೊಂದು ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾನು ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 8 ತಿಂಗಳ ಹಿಂದೆ ಈ ಪ್ಯಾಟರ್ನ್ಸ್ ಆಫರ್ ಕೊಟ್ಟಾಗ ಜಾಸ್ತಿ ಜನ ಫುಲ್ ಸೆಟ್ನೇ ಆರ್ಡ್ರ್ ಮಾಡಿದ್ರು. ಫುಲ್ ಸೆಟ್ ಆರ್ಡ್ರ್ ಮಾಡಿರೋದ್ರಿಂದ ನಾನು ಈ ಸಾರಿ ಆಲ್ರೆಡಿ ಫುಲ್ ಸೆಟ್ ಪ್ಯಾಟರ್ನ್ಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಸಿಂಗಲ್ಸ್ ಯಾವುದು ಕಟಿಂಗ್ ಮಾಡಿಲ್ಲ. ನೀವು ಫುಲ್ ಸೆಟ್ ಏನಾದರೂ ತೊಗೊಳ್ಳೋದಾದರೆ ನಿಮಗೆ 2 ದಿನ, ಇವತ್ತು ನೀವು ಬುಕ್ಕಿಂಗ್ ಮಾಡಿದರೆ ನಾಡಿದ್ದು ನಿಮಗೆ ಆ ಪಾರ್ಸಲ್ ಅನ್ನೋದು ನಿಮಗೆ ತಲುಪುತ್ತೆ ಕೊರಿಯರಲ್ಲಿ. ಓಕೆನಾ? ಸಿಂಗಲ್ ಏನಾದರೂ ನೀವು ಆರ್ಡ್ರ್ ಮಾಡೋದಾದರೆ ಒಂದು ವಾರದಿಂದ 10 ದಿನದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಸಿಂಗಲ್ ಪೀಸ್ ಯಾವುದು ಕಟಿಂಗ್ ಮಾಡಿಲ್ಲ. ಲಾಸ್ಟ್ ಟೈಮ್ ಯಾರೋ ಸಿಂಗಲ್ ಜಾಸ್ತಿ ಕೇಳಿಲ್ಲ, ಹಾಗಾಗಿ ಫುಲ್ ಸೆಟ್ಟೇ ಜಾಸ್ತಿ ಕೇಳಿರೋದ್ರಿಂದ ಈ ಸಲ ಫ್ರೀ ಟೈಮ್ ನೋಡಿಕೊಂಡು ನಾನು ಫುಲ್ ಸೆಟ್ ಕಟಿಂಗ್ ಮಾಡಿ ಇಟ್ಟಿದ್ದೀನಿ. ಫುಲ್ ಸೆಟ್ಟು ನೀವು ಆರ್ಡ್ರ್ ಮಾಡಿದರೆ ಇಮಿಡಿಯೇಟ್ ನಿಮಗೆ ಸಿಗುತ್ತೆ. ಸಿಂಗಲ್ ಪೀಸ್ ಆದರೆ ನಿಮಗೆ ಒಂದು ವಾರದಿಂದ 10 ದಿನ ಲೇಟ್ ಆಗುತ್ತೆ. ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇಷ್ಟ ಆಯ್ತಲ್ವ? ಪ್ರೈಸಸ್ ತಿಳ್ಕೊಂಡಿದ್ರೆ ಡೀಟೇಲ್ಸ್ ಗೊತ್ತಾಯ್ತಲ್ವ? ಇದನ್ನು ಯಾವ ರೀತಿ ಬುಕ್ ಮಾಡಬೇಕಂದ್ರೆ ತುಂಬ ಸಿಂಪಲ್ಲು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರ್, ಗೂಗಲ್ ಪೇ ನಂಬರ್ ಕಾಣಿಸ್ತಿದೆ ನೋಡಿ, ಯೆಲ್ಲೋ ಕಲರ್ ಬಾಕ್ಸಲ್ಲಿ 9108108635 ಇದು ಫೋನ್ಪೇ ಗೂಗಲ್ ಪೇ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇರೋದು ವಾಟ್ಸಪ್ ನಂಬರು. ಮೇಲ್ಗಡೆ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್, ಫೋನ್ಪೇ ನಂಬರ್ ಏನಿದೆಯೋ ಆ ನಂಬರ್ಗೆ ನೀವು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಫುಲ್ ಸೆಟ್ ಏನಾದರೂ ನೀವು ತಗೊಳ್ಳೋದಾದರೆ 2,500 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಫುಲ್ ಸೆಟ್ ಅಂತ ಒಂದು ಮೆಸೇಜ್ ಮಾಡಿ, ನೀವು ಪ್ರೆಸೆಂಟ್ ಎಲ್ಲಿದ್ದೀರೋ ಆ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಟೈಪ್ ಮಾಡಿ ಕಳಿಸ್ಬೇಕು. ಒಂದು ವೇಳೆ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಯಾರನ್ನಾದ್ರೂ ಕೇಳಿ ಮೆಸೇಜ್ ಆ ಟೈಪ್ನ ಮಾಡಿಸಿ, ಇಲ್ಲಾಂದರೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತಲ್ವ ಅದನ್ನು ಫೋಟೋ ತೆಗೆದಾದರೂ ಆ ಅಡ್ರೆಸ್ನ ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಪಿನ್ ಕೋಡು ಇರಬೇಕು. ಓಕೆನಾ? ಪಿನ್ ಕೋಡ್ ಅಂತೂ ಕಂಪಲ್ಸರಿ ಇರಬೇಕು. ನಾನು ಆ ಅಡ್ರೆಸ್ಗೆ ನಿಮಗೆ ಕೊರಿಯರ್ ಮಾಡ್ತೀನಿ. 2,500 ರೂಪಾಯಿ ಫುಲ್ ಸೆಟ್ಟು. ಸಿಂಗಲ್ ಏನಾದರೂ ತೊಗೊಳ್ಳೋದಾದ್ರೆ ನೀವು ನಿಮಗೆ 1 ಸೈಜ್ ಬೇಕಾ, 2 ಸೈಜ್ ಬೇಕಾ, 3 ಸೈಜ್ ಬೇಕಾ, ಎಷ್ಟು ಸೈಜ್ ಬೇಕೋ ಅಷ್ಟು 300 ರೂಪಾಯಿ ಆಗುತ್ತೆ. ಓಕೆನಾ? 1 ಸೈಜ್ 300, 1 ಸೈಜ್ ಆದರೆ 300 ರೂಪಾಯಿ ಒಂದು ಪ್ಯಾಟ್ರನ್ನು, 2 ಆದರೆ 600, 3 ಆದರೆ 900 ರೂಪಾಯಿ. ಈ ರೀತಿ ನೀವು ಯಾವ್ಯಾವ ಸೈಜ್ ಬೇಕು ನಿಮಗೆ ನೋಡಿಕೊಂಡು ಅಷ್ಟು ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಆ ಸ್ಕ್ರೀನ್ಶಾಟ್ನ ಕಳಿಸಿ ಯಾವ್ಯಾವ ಸೈಜಸ್ ಬೇಕು ಅಂತ ಮೆಸೇಜ್ ಮಾಡಿ. ಎಕ್ಸಾಂಪಲ್ ಈಗ 30, 36, 40 ಇಂಚ್ ಬೇಕು, ಇಲ್ಲ 34, 36 ಬೇಕು, ಇಲ್ಲ 40, 42 ಬೇಕು, ಇಲ್ಲ ಒಂದು ಸಿಂಗಲ್ ಬೇಕು 38 ಅಂದರೆ 38. ಈ ರೀತಿ ಯಾವ ಸೈಜ್ ಬೇಕೋ ಆ ಚೆಸ್ಟ್ ಮೆಜರ್ಮೆಂಟ್ದು ಸೈಜ್ ನೀವು ಟೈಪ್ ಮಾಡಬೇಕು ಮೆಸೇಜ್ ವಾಟ್ಸಪ್ಪಲ್ಲಿ. ಅದ್ರ ಜೊತೆಗೆ ಅಡ್ರೆಸ್ನ ನೀವು ಟೈಪ್ ಮಾಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದರೆ ನಿಮ್ಗೆ ಅದನ್ನು ಕೊರಿಯರಲ್ಲಿ ತಲುಪಿಸ್ತೀನಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೀವು ವಿಡಿಯೋನ ನೋಡಿ, ಇಲ್ಲಾಂದರೆ ಫೋನ್ ನಂಬರ್ ಕೊಟ್ಟಿದ್ದೀನಲ್ವ, ಫೋನ್ ಮಾಡಿಬಿಟ್ಟು ನಿಮ್ಮ ಡೌಟ್ನ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡಿ. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಈ ಸಲ ಪ್ಯಾಟ್ರನ್ ಏನು ಕಟ್ ಮಾಡಿದ್ದೀನಿ ಇದು ನಾನು ಪರ್ಸ್ನಲಾಗಿ ಕಟ್ಟಿಂಗ್ ಮಾಡಿರೋದು. ಇದು ನಾನು ಫ್ರೀ ಟೈಮ್ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲೂ ಫುಲ್ ಸೆಟ್ ಮಾತ್ರನೇ ರೆಡಿ ಇದೆ. ಫುಲ್ ಸೆಟ್ ತೊಗೊಂಡ್ರೆ ನಿಮಗೆ ವರ್ತ್ ಇರುತ್ತೆ. ಒಂದು ಸಾರಿ ಪರ್ಚೇಸ್ ಮಾಡ್ತೀರೋ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲೈಫ್ ಟೈಮ್ ಇರುತ್ತೆ. ಸಿಂಗಲ್ ತೊಗೊಂಡು ನೆಕ್ಸ್ಟ್ ನೀವು ಯಾವಾಗಾದರೂ ನಮಗೆ ಬೇಕು ಅಂದಾಗ ನಿಮಗೆ ಖಂಡಿತ ಸಿಗೋದಿಲ್ಲ. ಮೋಸ್ಟ್ಲಿ ಇದೇ ಲಾಸ್ಟ್ ಟೈಮ್ ಅನಿಸುತ್ತೆ ಆಫರ್ ಈ ಪ್ಯಾಟ್ರನ್ದು. ಅದರಲ್ಲೂ ಲಿಮಿಟೆಡ್ ಪೀಸ್ ಇದೆ, ತುಂಬ ಕಡಿಮೆ ಪೀಸ್ ಇದೆ. ಈ ಪೀಸಸ್ ಖಾಲಿ ಆದ ತಕ್ಷಣ ಯೂಟ್ಯೂಬಲ್ಲಿ ಈ ವಿಡಿಯೋನ ಡಿಲೀಟ್ ಮಾಡ್ತೀನಿ, ಇಲ್ಲ ಪ್ರೈವೇಟಲ್ಲಿ ಇಡ್ತೀನಿ. ಮತ್ತು ನಾನು ಬೇಕು ಅಂದರೆ ನಾನು ಆರ್ಡ್ರ್ ಯಾರ್ದು ತಗೊಳ್ಳೋದಿಲ್ಲ, ಕ್ಯಾನ್ಸಲ್ ಮಾಡ್ತೀನಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ವಿಡಿಯೋ ಏನು ನೋಡ್ತಿದ್ರಿ ಈಗಲಿಂದನೇ ನೀವು ಅಮೌಂಟ್ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಪ್ಯಾಟ್ರನ್ಸ್ನ ನಾನು ನಿಮಗೆ ಕೊರಿಯರಲ್ಲಿ ಕಳಿಸ್ತೀನಿ. ಓಕೆ? ಇಷ್ಟು ಕಂಪ್ಲೀಟ್ ಡೀಟೇಲ್ಸು. ಏನಾದರೂ ಡೌಟ್ಸ್ ಇದ್ದರೆ ನಾನು ಎಕ್ಸ್ಪ್ಲೇನ್ ಮಾಡಿರೋದ್ರಲ್ಲಿ ಏನಾದರೂ ಮರ್ತೋಗಿದ್ದು ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸಾರಿ ಕಾಲ್ ಮಾಡಿ ಕ್ಲಿಯರ್ ಮಾಡಿಕೊಂಡು ಆರ್ಡ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ಟಿಂಗು, ನಾರ್ಮಲಾಗಿ 4 ಡಾಟ್ ಬ್ಲೌಸು, ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇದು ಒಂದು ಹೊಸ ಸೀರೀಸು. ಓಕೆನಾ? ಇದೇನು ಅಂದರೆ ಎಲ್ಲ ಮಾಡಲ್ ಬ್ಲೌಸಸ್ಸು ಕಟಿಂಗ್ ಮಾಡುವಂಥ ಸೀರೀಸು. ಇದರಲ್ಲಿ ಫಸ್ಟ್ ವೀಡಿಯೋ ಒಂದು 4 ಡಾಟ್ ಬ್ಲೌಸ್ನ ತೊಗೊಂಡು ಮತ್ತು 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದು, ಅಂದರೆ ಅಳತೆ ಬ್ಲೌಸ್ನ ತೊಗೊಂಡು. ನೆಕ್ಸ್ಟು 2ನೇ ವೀಡಿಯೋ 4 ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ. 3rd ವೀಡಿಯೋ 4 ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಅದೇ 4 ಡಾಟ್ ಅಳತೆ ಬ್ಲೌಸ್ನ ತೊಗೊಂಡು ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟು. ಓಕೆನಾ? ಈ ವಿಡಿಯೋದ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಈ ಪ್ರಿನ್ಸಸ್ ಕಟ್ ಬ್ಲೌಸ್ನ ತೋರಿಸ್ಕೊಟ್ಟಿದ್ದೀನಲ್ವ, ಇದಕ್ಕೆ ಶೇಪ್ ಬೆಲ್ಟು ಅಂದರೆ ಕ್ರಾಸ್ ಬೆಲ್ಟು ಇರೋದಿಲ್ಲ.
ಪ್ರಿನ್ಸಸ್ ಕಟ್ಟಲ್ಲಿ ಕ್ರಾಸ್ ಬೆಲ್ಟು ಇರುತ್ತೆ. ಅದು ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಸಿಂಪಲ್ಲಾಗೆ ತಿಳಿಸ್ಕೊಡ್ತೀನಿ. ಇದೇನಂದರೆ ನೀವು ಈ ಸೀರೀಸ್ನ ಫಾಲೋ ಮಾಡಬೇಕು. ಫಸ್ಟ್ ವೀಡಿಯೋದಿಂದನೂ ಫಾಲೋ ಮಾಡಿದರೆ ನಿಮಗೆ ಒಂದು ಕಟಿಂಗಿಂದ ಇನ್ನೊಂದು ಕಟಿಂಗಿಗೆ ತುಂಬ ಈಸಿ ಇರುತ್ತೆ. ನಾನೇನು ಅಂದರೆ ಮೇಜರ್ ಚೇಂಜಸ್ ಎಲ್ಲಿ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಈಗ 4 ಡಾಟ್ ಬ್ಲೌಸ್ ಒಂದು ಅಳತೆ ಬ್ಲೌಸ್ನ ತೊಗೊಂಡ್ರೆ ಓಕೆನಾ, ಈಗ ಒಂದು 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡ್ತೀವಿ. ನೆಕ್ಸ್ಟ್ ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡಬೇಕಂದ್ರೆ ಈ 4 ಡಾಟ್ ಬ್ಲೌಸ್ಗೂ ಬೋಟ್ ನೆಕ್ ಬ್ಲೌಸ್ಗೆ ಏನು ವ್ಯತ್ಯಾಸ ಇರುತ್ತೆ ಅದ್ರ ಬಗ್ಗೆ ಮಾತ್ರ ತಿಳಿಸ್ಕೊಡ್ತೀನಿ. ಆಗ ನಿಮಗೆ ಸಿಂಪಲ್ಲಾಗಿ ಕಲ್ತ್ಕೊಳ್ಬೋದು. ಅಂದರೆ ನೀವು ಒಂದು 4 ಡಾಟ್ ಬ್ಲೌಸ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ನಿಮಗೆ ಬಂತು ಅಂದರೆ ಮಿಕ್ಕಿರುವಂಥ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ಟು, ಕಾಲರ್ ನೆಕ್ಕು, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಶೇಪ್ ಬೆಲ್ಟ್, ಕ್ರಾಸ್ ಬೆಲ್ಟ್ ಇರೋದು ಈ ಬ್ಲೌಸಸ್ ಎಲ್ಲವು ನಿಮಗೆ ನಾರ್ಮಲ್ 4 ಡಾಟ್ ಬ್ಲೌಸ್ನ ಪರ್ಫೆಕ್ಟಾಗಿ ಕಟಿಂಗ್ ಮಾಡೋಕ್ಕೆ ಬಂತು ಅಂದರೆ ಇನ್ನು ಮಿಕ್ಕಿರುವಂಥ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದಕ್ಕೆ ಒಂದು ಐಡಿಯಾ ಬರುತ್ತೆ. ಅಂದರೆ ಈಸಿ ಆಗುತ್ತೆ ನಿಮಗೆ. ಒಂದು 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋದು ಪರ್ಫೆಕ್ಟಾಗಿ ನೀವು ಕಲ್ತ್ಕೊಂಡಾಗ ಅದಕ್ಕೂ ಮತ್ತು ಬೇರೆ ಮಾಡಲ್ ಬ್ಲೌಸಸ್ ಕಟಿಂಗಿಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋದು ತಿಳ್ಕೊಂಡ್ರೆ ಸಾಕು, ನೀವು ಎಲ್ಲ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡೋದನ್ನು ಈಸಿಯಾಗಿ ಕಲ್ತ್ಕೊಳ್ತೀರ. ಈ ಸೀರೀಸ್ನಲ್ಲಿ ನಾನು ಅದ್ರ ಬಗ್ಗೆನೇ ನಾನು ನಿಮಗೆ ಹೆಚ್ಚಿನದಾಗಿ ತಿಳಿಸ್ಕೊಡ್ತೀನಿ. ಈಗ ಈ ವಿಡಿಯೋದಲ್ಲಿ ಈ ಕ್ರಾಸ್ ಬೆಲ್ಟ್ ಬರುತ್ತಲ್ವ ಈ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಸಿಂಪಲ್ಲಾಗಿ ತಿಳಿಸ್ಬೇಕು ಅಂದರೆ ಫಸ್ಟು ಸ್ಲೀವ್ಸು ನಾನೆಲ್ಲ ಮಾಡಲ್ ಸೀರೀಸ್ನಲ್ಲೂ ಸ್ಲೀವ್ಸ್ ನಾರ್ಮಲ್ ಸ್ಲೀವ್ಸ್ನೇ ಕಟಿಂಗ್ ಮಾಡಿ ತೋರಿಸೋದು. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ. ನೀವು ಈ ಸ್ಲೀವ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ರಿವಿಯಸ್ ಅಂದರೆ ಲಾಸ್ಟ್ 3 ವೀಡಿಯೋದಲ್ಲೂ ನಾನು ಸ್ಲೀವ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ಲೀವ್ಸ್ನ ನಾರ್ಮಲ್ ಸ್ಲೀವ್ಸ್ನ ಯಾವ ರೀತಿ ಅಳತೆ ಬ್ಲೌಸ್ ಇಟ್ಟು ಕಟ್ ಮಾಡೋದಂತ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಿಲ್ಲ. ಯಾಕೆಂದರೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋ ನೋಡಿದ್ರೇ ನಿಮಗೆ ಒಂದೊಂದು ವೀಡಿಯೋನು ಈಸಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಫಸ್ಟಿಂದನೂ ನೋಡಬೇಕಂತ ತಿಳಿಸಿರೋದು. ಓಕೆನಾ, ಸ್ಲೀವ್ಸ್ ಬಗ್ಗೆ ಅದರಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ ಕಟಿಂಗ್ ಯಾವ ರೀತಿ ಮಾಡೋದಂತ. ನೀವು ಆ ವೀಡಿಯೋಸ್ ಹಿಂದೆ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ನ ನೀವು ನೋಡಿ ಕಲ್ತ್ಕೊಳ್ಬೇಕು. ಸ್ಲೀವ್ಸ್ ಬಗ್ಗೆ ಏನೂ ಇಲ್ಲ. ನೆಕ್ಸ್ಟು ಈ ಪ್ರಿನ್ಸಸ್ ಕಟ್ ಬ್ಲೌಸಲ್ಲಿ ಈ ಫ್ರಂಟ್ ಸೈಡ್ ಪಾರ್ಟು ಇರಲಿ. ಈ ಬ್ಯಾಕ್ ಸೈಡ್ ಪಾರ್ಟ್ ಇದೆ ಅಲ್ವಾ, ಈ ಬ್ಯಾಕ್ ಸೈಡ್ ಪಾರ್ಟಲ್ಲೂ ಯಾವುದೇ ಥರದ ಬದಲಾವಣೆ ಇರೋದಿಲ್ಲ. ಅಂದರೆ ಕಟಿಂಗ್ ಮಾಡೋದು ಸೇಮ್. ಈಗ ನಾರ್ಮಲ್ಲಾಗಿ 4 ಡಾಟ್ ಬ್ಲೌಸ್ನ ನೀವು ಕಟಿಂಗ್ ಮಾಡ್ತಿರಲ್ವ, 4 ಡಾಟ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ಪಾರ್ಟ್ನ ಯಾವ ರೀತಿ ಆದರೆ ಕಟ್ ಮಾಡ್ತಿರೋ ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ಗೂ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಸೇಮ್. ನೀವು 4 ಡಾಟ್ ಬ್ಲೌಸ್ಗೆ ಯಾವ ರೀತಿ ಕಟಿಂಗ್ ಮಾಡ್ತೀರೋ ಅದೇ ರೀತಿಯೇ ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸ್ಗೂ ಅದೇ ರೀತಿಯೇ ಕಟಿಂಗ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದಿಲ್ಲ. ಯಾಕಂದರೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಏನೂ ವ್ಯತ್ಯಾಸ ಇಲ್ಲ. ನಿಮಗೆ ನಾರ್ಮಲ್ 4 ಡಾಟ್ ಬ್ಲೌಸ್ನ ಕಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಅದರಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡ್ತಿರೋ ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ಗೂ ಪ್ರಿನ್ಸಸ್ ಕಟ್ ಬ್ಲೌಸ್ಗೂ ಬ್ಯಾಕ್ ಸೈಡ್ ಪಾರ್ಟ್ ಅದೇ ರೀತಿಯೇ ಕಟಿಂಗ್ ಮಾಡೋದು. ಓಕೆ, ಅರ್ಥ ಆಯ್ತಲ್ವ? ವಿಡಿಯೋನ ಸುಮ್ಮನೆ ಲೆಂತ್ ಮಾಡೋದು ಬೇಡ. ನಿಮಗೆ ಕ್ಲಿಯರಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸ್ಕೊಟ್ರೆ ಬೇಗ ಕಲ್ತ್ಕೊಳ್ತೀರ. ಓಕೆ, ನೆಕ್ಸ್ಟು ಈ ಫ್ರಂಟ್ ಸೈಡ್ ಪಾರ್ಟಲ್ಲಿ ಮಾತ್ರ ಬದಲಾವಣೆ ಬರುತ್ತೆ. ಆ ಬದಲಾವಣೆನ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ತುಂಬ ಲ್ಯಾಗ್ ಏನು ಮಾಡೋದಿಲ್ಲ. ನೋಡಿ, ಈಗ ಫಸ್ಟು ಈ ಬ್ಯಾಕ್ ಸೈಡ್ ಪಾರ್ಟ್ ಏನು ಕಟ್ ಮಾಡಿರ್ತೀರೋ ಅದನ್ನು ಈ ರೀತಿ ಫ್ರಂಟ್ ಸೈಡ್ ಪಾರ್ಟು ಕಟಿಂಗ್ ಮಾಡೋದಕ್ಕೆ ಈ ರೀತಿ ಹಾಕ್ಕೊಳ್ಬೇಕು. ಫಸ್ಟು ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಯಾವ ರೀತಿ ಆದರೆ ಫ್ರಂಟ್ ಸೈಡ್ ಪಾರ್ಕಿಗೆ ಮಾರ್ಕಿಂಗ್ ಮಾಡ್ಕೊಳ್ತಿರೋ ಸೇಮ್ ಅದೇ ರೀತಿಯೇ, ಯಾವುದೇ ಬದಲಾವಣೆ ಇರೋದಿಲ್ಲ. ಅಂದರೆ ಈ ಹಾರ್ಮೋಲ್ ರೌಂಡಿಂಗ್ ಏನಿರುತ್ತೋ ಈ ಹಾರ್ಮೋಲ್ ರೌಂಡಿಂಗು, ನೆಕ್ಸ್ಟು ನೆಕ್ ಬಿಡ್ತು, ಇದು ಶೋಲ್ಡರು, ಬ್ಯಾಕ್ ಲೆಂತು ಮತ್ತು ಉಕ್ಸ್ ಪಟ್ಟಿ ಈ ಕಡೆ ಸೈಡ್ ಫೋಲ್ಡಿಂಗ್ ಇರುತ್ತಲ್ವ ಆ ಫೋಲ್ಡಿಂಗ್ ನೋಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ನಾರ್ಮಲ್ ನೀವು ಎಲ್ಲ ಬ್ಲೌಸ್ಗೂ ಯಾವ ರೀತಿ ಆದರೆ ಫ್ರಂಟ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಪಾರ್ಟ್ನ ತೊಗೊಂಡು ಯಾವ ರೀತಿ ಆದರೆ ಮಾರ್ಕ್ ಮಾಡ್ತಿರೋ ಸೇಮು ಅದೇ ರೀತಿಯೇ ಈ ಬ್ಲೌಸ್ಗೂ ಮಾರ್ಕಿಂಗ್ ಮಾಡೋದು. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡ ನಂತರ ನೋಡಿ ಸಿಂಪಲ್ಲು, ಈಗ ಈ ಬ್ಯಾಕ್ ಸೈಡು ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಜನ್ರಲಾಗಿ ಎಕ್ಸ್ಟ್ರಾ 1 ಇಂಚು ಅದು ಪ್ರಿನ್ಸಸ್ ಕಟ್ಟಿಗೆ ಎಕ್ಸ್ಟ್ರಾ 1 ಇಂಚು ಮಾರ್ಕ್ ಮಾಡ್ಕೊಳ್ತೀವಲ್ವ, ಕ್ರಾಸ್ ಬೆಲ್ಟ್ ಇರೋದ್ರಿಂದ ಎಕ್ಸ್ಟ್ರಾ ಮಾರ್ಕ್ ಮಾಡೋದೇನು ಬೇಡ. ಅಳತೆ ಬ್ಲೌಸಲ್ಲಿ ಡೀಪ್ ನೋಡ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಡೀಪ್ ತೊಗೊಳ್ಬೇಕು ಅನ್ನೋದು ಲಾಸ್ಟ್ 3 ವೀಡಿಯೋದಲ್ಲೂ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಡೀಪ್ನ ನೀವು ಟೇಪಿಂದ ಅಳತೆ ಮಾಡಿಕೊಂಡು ಫಸ್ಟು ಫ್ರಂಟ್ ಸೈಡು ಡೀಪು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಡಾಟ್ ಲೆಂತು, ಸೆಂಟ್ರ್ ಡಾಟ್ ಲೆಂತು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಅಳತೆ ಬ್ಲೌಸ್ ಪ್ರಕಾರ ಸೆಂಟ್ರ್ ಡಾಟ್ ಲೆಂತು ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ ಎಷ್ಟಿದೆ ಲೆಂತು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನಿಮಗೆ ಬದಲಾವಣೆ ಜಾಸ್ತಿ ಇರೋದಿಲ್ಲ, ಓಕೆನಾ, ತುಂಬ ಕಡಿಮೆ. ಹಾಗಾಗಿ ನೀವು ಪ್ರೀವಿಯಸ್ ವೀಡಿಯೋಸ್ನ ನೋಡಿ ಅಂತ ನಾನು ತಿಳಿಸೋದು. ಈ ಶೋಲ್ಡರ್ ಸೆಂಟ್ರಿಗೆ ಈ ಮಾರ್ಕು,
ಇದು ನೀವು ನಾರ್ಮಲ್ 4 ಡಾಟ್ ಬ್ಲೌಸ್ಗೂ ಇದೇ ರೀತಿಯೇ ಮಾರ್ಕ್ ಮಾಡ್ತೀರ, ಹೌದಲ್ವಾ? ಸೇಮ್ ಅದೇ ರೀತಿಯೇ ಇರುತ್ತೆ. ಇದು ಏನು ನಿಮಗೆ ಅಂಥ ಬದಲಾವಣೆ ಏನು ಇರೋದಿಲ್ಲ. ಡಾಟ್ ವಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟು ಇರುತ್ತೋ ನೋಡಿಕೊಂಡು ಆ ಡಾಟ್ ವಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟು ಮಾರ್ಕ್ ಮಾಡಿಕೊಂಡಾಗ ಇದರಲ್ಲೇ ನೀವು ಪ್ರಿನ್ಸ್ ಕಟ್ಟು ಶೇಪ್ನ ಮಾರ್ಕ್ ಮಾಡಬೇಕು ಅಷ್ಟೇ. ನೀವು ಮಾರ್ಕಿಂಗ್ ನೋಡ್ಕೊಳ್ಳಿ. ಮಾರ್ಕಿಂಗ್ ನೋಡಿಕೊಂಡು ನೀವು ಲೈನಿಂಗ್ ಮೇಲೆ ಮಾರ್ಕ್ ಮಾಡಬೇಕಾದ್ರೆ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ ಮಾರ್ಕ್ ಮಾಡಿ. ಇದರಲ್ಲಿ ನೀವು ಇಲ್ಲಿ ಒಂದು ಅರ್ಧ ಇಂಚು ಮತ್ತು ಇದು ಡಾಟ್ ವಿಡ್ತ್, ಓಕೆನಾ? ಈಗ ಇಲ್ಲಿ ಈ ಬ್ಯಾಕ್ ಸೈಡ್ ಲೆಂತ್ ಮಾರ್ಕ್ ಇದೆಯಾ, ಇಲ್ಲಿಂದ 2 ಇಂಚು ಮೇಲಕ್ಕೆ ಒಂದು ಮಾರ್ಕ್ನ ಮಾಡಿ, ಈ ಕಡೆ ಸೈಡು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿದ ನಂತರ ಈ ಶೇಪಿಂದ ಅಂದರೆ ಈ ಮಾರ್ಕಿಂದ ಈ ಮಾರ್ಕಿಗೆ ಈ ರೀತಿ ಒಂದು ಶೇಪು, ಓಕೆ? ನೆಕ್ಸ್ಟು ಈ ಕಡೆ ಸೈಡ್ ಮಾರ್ಕಿಂದ ಈ ರೀತಿ ಒಂದು ಶೇಪು. ಇಲ್ಲಿ ಪ್ರಿನ್ಸಸ್ ಕಟ್ ಶೇಪ್ ಇರುತ್ತೆ ಅಷ್ಟೇ. 4 ಡಾಟ್ ಬ್ಲೌಸ್ಗೂ ಈ ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸ್ಗೂ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನು ವ್ಯತ್ಯಾಸ ಅಂದರೆ ನೋಡಿ, ಅದರಲ್ಲಿ 4 ಡಾಟ್ನ ಮಾರ್ಕ್ ಮಾಡ್ತೀವಿ, ಅಂದರೆ ಗ್ಯಾಪ್ ಇರುತ್ತೆ. ಇದು ಏನಂದರೆ ಪ್ರಿನ್ಸಸ್ ಕಟ್ ಶೇಪ್ ಇರುತ್ತೆ ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ನಾವು ಸೇಮ್ ಅದೇ ರೀತಿಯೇ ಮಾರ್ಕ್ ಮಾಡ್ತೀವಿ. ಹಾಗಾಗಿ ನೀವು ಆ ವೀಡಿಯೋಸ್ನ ನೋಡಿದರೆ ನಿಮಗೆ ಪಕ್ಕ ಒಂದು ಕ್ಲಾರಿಟಿ ಬರುತ್ತೆ. ಇಷ್ಟು ಮಾರ್ಕ್ ಮಾಡಿದ್ರಲ್ವ, ಈಗ ಅಳತೆ ಬ್ಲೌಸಲ್ಲಿ ಈ ಡಾಟ್ ಹತ್ರ ಎಷ್ಟು ಲೆಂತ್ ಬರುತ್ತೆ ಅನ್ನೋದು ಪ್ರಿನ್ಸಸ್ ಕಟ್ ಬ್ಲೌಸ್ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಡಾಟ್ ಈ ಸೆಂಟರ್ ಡಾಟ್ ಇರುತ್ತಲ್ವ, ಇಲ್ಲಿ ಲೆಂತ್ ಎಷ್ಟು ತೊಗೊಳ್ಬೇಕು ಅಂತ ತಿಳಿಸಿದ್ನಲ್ವ, ಅಂದರೆ ಯಾವ ರೀತಿ ತೊಗೊಳ್ಬೇಕು ಅನ್ನೋದು ನೀವು ಲಾಸ್ಟ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆ ರೀತಿ ನೀವು ಒಂದು ಸರಿ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಸೇಮ್ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಯಾವ ರೀತಿ ಆದರೆ ನೀವು ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕ್ ಮಾಡ್ತೀರೋ ಅದೇ ರೀತಿಯೇ ಬರುತ್ತೆ ಆ್ಯಸ್ ಇಟ್ ಈಸ್. ಇಲ್ಲಿ ಏನಂದರೆ ಎಕ್ಸ್ಟ್ರಾ ಲೆಂತ್ ತೊಗೊಳ್ಳೋದಿಲ್ಲ ಅಷ್ಟೇ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ಗೂ 4 ಡಾಟ್ ಬ್ಲೌಸ್ಗೂ ಎರಡಕ್ಕೂ ಲಿಂಕ್ ಇರುತ್ತೆ. 4 ಡಾಟ್ ಬ್ಲೌಸ್ಗೆ ಆದರೆ ಯಾವ ರೀತಿ ಡಾಟ್ನ ಮಾರ್ಕ್ ಮಾಡಿ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ತೀವಿ ಅದೇ ರೀತಿ. ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಏನಂದರೆ ಈ ಶೇಪು ಮತ್ತು ಸೆಂಟ್ರ್ ಚೆಸ್ಟ್ ಇರುತ್ತಲ್ವ, ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡು ಅದಕ್ಕೆ ಎಕ್ಸ್ಟ್ರಾ 1 ಇಂಚನ್ನ ಸೇರಿಸ್ಕೊಳ್ತೀವಿ. ಯಾಕೆ ಅಂದರೆ ಈ 2 ಪಾರ್ಟ್ಸ್ನ ನಾವು ಸ್ಟಿಚಿಂಗ್ ಮಾಡಿದಾಗ ಅರ್ಧ ಇಂಚ್ ಮಾರ್ಜಿನ್ ಇರುತ್ತಲ್ವ, ಅದಕ್ಕೋಸ್ಕರ. ಸಿಂಪಲ್ಲಾಗಿದೆ, ಇದರಲ್ಲಿ ಇನ್ನೇನು ನೀವು ಬದಲಾವಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಷ್ಟೇ ಪ್ರಿನ್ಸಸ್ ಕಟ್ ವಿತ್ತು ಕ್ರಾಸ್ ಬೆಲ್ಟ್. ನೀವು ಲಾಸ್ಟ್ ವೀಡಿಯೋಸ್ನ ನೋಡಿ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಮಾಡಲ್ ಬ್ಲೌಸಸ್ನ ಕಟಿಂಗ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಒಂದು ಯಾವುದಾದ್ರೂ ಬ್ಲೌಸು ಅಂದರೆ 4 ಡಾಟ್ ಬ್ಲೌಸು, ಆ 4 ಡಾಟ್ ಬ್ಲೌಸ್ ಒಂದು ನೀವು ಪರ್ಫೆಕ್ಟಾಗಿ ಕಟಿಂಗ್ ಮಾಡೋದು ಕಲ್ತ್ಕೊಂಡ್ರೆ ಇನ್ನು ಮಿಕ್ಕಿರೋ ಬ್ಲೌಸ್ ಎಲ್ಲ ತುಂಬ ಈಸಿಯಾಗಿ ಕಲಿಬೋದು. ಫ್ರಂಟ್ ಸೈಡ್ ಪಾರ್ಟು ಶೇಪು ಈಗ ಕಟ್ ಮಾಡಬಾರ್ದು. ಈ ರೀತಿ ಕಂಪ್ಲೀಟಾಗಿ ಕಟ್ ಮಾಡಿದ ನಂತರ ಈ ಪ್ರಿನ್ಸಸ್ ಕಟ್ ಶೇಪ್ ಏನಿದೆ ಈ ಶೇಪ್ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ಬೇಕು. ಈಗ ಇದರಲ್ಲಿ ಶೇಪ್ ಒಂದು ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಈ ಪ್ರಿನ್ಸಸ್ ಕಟ್ಟಲ್ಲಿ ಈ ಪಾರ್ಟಲ್ಲಿ ಫ್ರಂಟ್ ಸೈಡ್ ಶೇಪ್ನ ಕಟ್ ಮಾಡಬೇಕು. ಇದು ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ಗೆ ಮಾರ್ಕಿಂಗು ಕಟ್ಟಿಂಗು. ಇದರಲ್ಲಿ ಒಂದು ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ, ಇದೊಂದು ಚೂರು ಅರ್ಥ ಮಾಡ್ಕೊಳ್ಳಿ. ಈಗ ಈ ರೀತಿ ಪ್ರಿನ್ಸಸ್ ಕಟ್ ಬ್ಲೌಸು ಓಕೆನಾ, ಈ ರೀತಿ ಇರುತ್ತೆ. ಇದು ಸ್ಟಿಚಿಂಗ್ ಮಾಡಿದಾಗ ನಾನು ಪಕ್ಕದಲ್ಲಿಟ್ಟು ನಿಮ್ಗೆ ಈ ರೀತಿ ಕಾಣಿಸುತ್ತೆ ಅಷ್ಟೇ. ಆ್ಯಕ್ಚುಲಿ ಇರೋದು ಈ ರೀತಿ ಓಕೆನಾ, ಸ್ಟಿಚಿಂಗ್ ಮಾಡಿದಾಗ ಈ ರೀತಿ ಆಗುತ್ತೆ. ಈ ಪ್ರಿನ್ಸಸ್ ಕಟ್ ವಿತ್ ಶೇಪ್ ಬೆಲ್ಟಲ್ಲಿ ಏನಂದರೆ ಕ್ರಾಸ್ ಬೆಲ್ಟು ಕಟಿಂಗ್ ಮಾಡೋದು ನಾರ್ಮಲ್ಲಾಗಿ ನೀವು ಉಕ್ಸ್ಪಾಟಿ ಕಡೆ 3 ಇಂಚು, ಸೈಡ್ ಫಿಟ್ಟಿಂಗ್ ಕಡೆ 2.5 ಇಂಚು. ಜನರಲಾಗಿ 4 ಡಾಟ್ ಬ್ಲೌಸ್ಗೆ ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಿರಲ್ವ, ಸೇಮ್ ಅದೇ ರೀತಿ ಕಟ್ ಮಾಡಿದರೆ ಆಯಿತು, ಬೇರೆ ಬದಲಾವಣೆ ಏನೂ ಇರೋದಿಲ್ಲ. ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಇಷ್ಟೇ ವ್ಯತ್ಯಾಸ. ನಾರ್ಮಲ್ 4 ಡಾಟ್ ಬ್ಲೌಸ್ಗೂ ಇದಕ್ಕೂ ಬೇರೆ ಏನೂ ವ್ಯತ್ಯಾಸ ಇರೋದಿಲ್ಲ. ನೀವು ಆ ಬ್ಲೌಸ್ ಕಟಿಂಗ್ ಮಾಡೋದನ್ನು ಕಲ್ತ್ಕೊಂಡ್ರೆ ಈಗ ನಾನು ಏನು ತೋರಿಸಿದ್ದೀನಿ ಈ ರೀತಿ ಕಟ್ ಮಾಡಿದರೆ ಆಯಿತು. ಬ್ಯಾಕ್ ಸೈಡ್ ಪಾರ್ಟು 4 ಡಾಟ್ ಬ್ಲೌಸ್ ಕಟ್ ಮಾಡೋದು, ಪ್ರಿನ್ಸಸ್ ಕಟ್ ವಿತ್ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು, ಬ್ಯಾಕ್ ಸೈಡ್ ಪಾರ್ಟ್ ಸೇಮು,
ಸ್ಲೀವ್ಸು ಸೇಮು, ಯಾವುದೇ ಬದಲಾವಣೆ ಇರೋದಿಲ್ಲ. ಫ್ರಂಟ್ ಸೈಡ್ ಪಾರ್ಟಿಗೆ ಬಂದಾಗ 4 ಡಾಟ್ ಬ್ಲೌಸ್ಗೆ ಫ್ರಂಟ್ ಸೈಡ್ ಪಾರ್ಟ್ ಯಾವ ರೀತಿ ಆದರೆ ಕಟ್ ಮಾಡ್ತೀವೋ ಅದೇ ರೀತಿ ಫಸ್ಟ್ ಎಲ್ಲ ಮಾರ್ಕಿಂಗ್ನ ಮಾಡ್ಕೊಳ್ತೀವಿ. ನೆಕ್ ಬಿಡ್ತು, ಶೋಲ್ಡರು, ಹಾರ್ಮಲ್ ರೌಂಡಿಂಗು, ಚೆಸ್ಟ್ ಪಾಯಿಂಟು, ಬ್ಯಾಕ್ ಲೆಂತು, ಈ ಕಡೆ ಉಕ್ಸ್ ಪಟ್ಟಿ ಕಡೆ ಸ್ಟ್ರೈಟಾಗಿ ಮಾರ್ಕ್ನ ಮಾಡಿಕೊಂಡು ಈ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಂಡು ಈ ಪ್ರಿನ್ಸಸ್ ಕಟ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀವಿ, ಡಾಟ್ ಲೆಂತ್ನ ಮಾರ್ಕ್ನ ಮಾಡ್ಕೊಳ್ತೀವಿ. ಅಲ್ಲಿಂದ ಎಷ್ಟಿರುತ್ತೆ ಟೋಟಲ್ ಫ್ರಂಟ್ ಲೆಂತು ಅಷ್ಟು ಅಳತೆ ಬ್ಲೌಸಿಂದ ತೊಗೊಂಡು ಮಾರ್ಕ್ ಮಾಡ್ಕೊಳ್ತೀವಿ. ಮಾರ್ಕ್ ಮಾಡ್ಕೊಂಡ ನಂತರ ಈ ವಿಡ್ತ್ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಈ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀವಿ. ಪ್ರಿನ್ಸಸ್ ಕಟ್ ಶೇಪ್ ಏನಿದೆ ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀವಿ ಅಷ್ಟೇ. ನೆಕ್ಸ್ಟು ಬ್ಯಾಕ್ ಲೆಂತಿಂದ ಈ ಕಡೆ ಸೈಡ್ 2 ಇಂಚು, ಬ್ಯಾಕ್ ಲೆಂತಿಂದ ಸೈಡ್ ಫಿಟ್ಟಿಂಗ್ ಕಡೆ ಈ ಕಡೆ ಸೈಡು 1.5 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀವಿ. ನಂತರ ಲಾಸ್ಟಲ್ಲಿ ಫ್ರಂಟು ಹಾರ್ಮಲ್ ಶೇಪು ಈ ಪಾರ್ಟಲ್ಲಿ ಮಾತ್ರ ಕಟ್ ಮಾಡ್ತೀವಿ. ಸೆಂಟ್ರ್ ಚೆಸ್ಟ್ ಏನಿದೆಯೋ ಅಳತೆ ಬ್ಲೌಸಲ್ಲಿ ಅದನ್ನು ಅಳತೆ ಮಾಡಿಕೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ತೀವಿ. ಯಾಕೆ ಅಂದರೆ ಈ ಪಾರ್ಟು ಸ್ಟಿಚಿಂಗು ಮಾರ್ಜಿನ್ಗೋಸ್ಕರ. ಇಷ್ಟೇ ಬಿಟ್ಟರೆ ಬೇರೆ ಇನ್ನೇನು ಬದಲಾವಣೆ ಇರೋದಿಲ್ಲ. ಓಕೆನಾ? ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನೇನು ಅಂದರೆ ಸಿಂಪಲ್ಲಾಗಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ಅರ್ಥ ಆಗುತ್ತೋ, ನೀವು ಕಲ್ತ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತಿಳಿಸ್ಕೊಡ್ತೀನಿ. ನೀವು ಈ ರೀತಿ ಫಾಲೋ ಮಾಡಿದರೆ, ನಾನು ಯಾವ ರೀತಿ ಆದರೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನೋ ಅದೇ ರೀತಿ ನೀವು ಫಾಲೋ ಮಾಡಿದರೆ ಆದಷ್ಟು ಬೇಗ ಮತ್ತು ಪರ್ಫೆಕ್ಟಾಗಿ ಕಲ್ತ್ಕೊಳ್ತೀರಾ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.